14ನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ, ಒಂದ್ ಕಡೆ ಅಪಪ್ರಚಾರ ಮಾಡ್ತಿರುವವರ ವಿರುದ್ಧ ಕ್ರಮಕ್ಕಾಗ್ರಹಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಆದ್ರೆ ಈ ಪ್ರತಿಭಟನೆಗೂ ಎಸ್ಐಟಿ ತನಿಖೆಗೂ ಯಾವುದೇ ರೀತಿ ಲಿಂಕ್ ಇಲ್ಲ, ಹಾಗೆ ಪರಿಣಾಮಗಳು ಕೂಡ ಬೀರೋ ಹಾಗಿಲ್ಲ. ಎಸ್ಐಟಿ ತನಿಖೆ ವಹಿಸಿರುವ ಕಾರ್ಯವನ್ನ ಮುಂದುವರೆಸದೆ ಈ ಉತ್ಖನನ ಕಾರ್ಯ ಇವತ್ತು ಕೂಡ ಮುಂದುವರೆಸಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, 13ನೇ ಪಾಯಿಂಟ್ನ ಪಕ್ಕದಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇರುವಂತದ್ದು. ಮಳೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮಳೆಯ ನಡುವೆಯೂ ಕೂಡ ಈ ಒಂದು ಉತ್ಖನನ ನಡೆಸುವುದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದುವರೆದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಹನಿ ಹನಿ ಮಳೆ ಬರ್ತಾ ಇದೆ. ಮಳೆಯ ನಡುವೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಸಾಗ್ತಾ ಇರುವಂತದ್ದು. ಸ್ಥಳದಲ್ಲೇ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಆ ಒಂದು ಉತ್ಖನನದ ಪಕ್ಕದಲ್ಲೇ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೊತೆಗೆ ಕೆಳಭಾಗದಲ್ಲಿ ಕೆಸರು ಮಣ್ಣು ಸಿಕ್ಕಿದಂತ ಒಂದು ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಹಿಟಾಚಿ ನೋಡಬಹುದು, ಆ ಭಾಗದಲ್ಲಿ ದೊಡ್ಡ ಹಿಟಾಚಿ ಏನಿದೆ ಅದರ ಮಣ್ಣು ಸ್ವಲ್ಪ ಕೆಸರು ಮಣ್ಣು ಸಿಕ್ಕಿದಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರದೇಶ ಏನಿದೆ ಇದರ ಪಕ್ಕದಲ್ಲಿ ನೇತ್ರಾವತಿ ನದಿಯ ಕಿಂಡಿ ಅಣೆಕಟ್ಟು ಇದೆ. ಹೀಗಾಗಿ ಹೆಚ್ಚಿನ ನೀರು ಶೇಖರಣೆ ಆ ಭಾಗದಲ್ಲಿ ಇದೆ. ಹೀಗಾಗಿ ಹೊರತೆ ನೀರು ಈ ಭಾಗಕ್ಕೆ ಬಂದಿರುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಆ ದೊಡ್ಡ ಹಿಟಾಚಿಯಲ್ಲಿ ಗಮನಿಸಬಹುದು ಕೆಸರು ಮಿಶ್ರಿತವಾದಂತಹ ಮಣ್ಣನ್ನು ಈಗಾಗಲೇ ಹಿಟಾಚಿ ಮೇಲ್ ಹಾಕ್ತಾ ಇರುವಂತದ್ದು. ಮತ್ತಷ್ಟು ನೀರು ಸಿಕ್ಕಿದ್ರೆ ಒಂದಷ್ಟು ಕಾರ್ಯಾಚರಣೆಗೆ ಅಡಚಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಮಳೆ ನೀರು ಗುಂಡಿಯಲ್ಲಿ ಬಿದ್ದರೆ ಮತ್ತಷ್ಟು ಕಾರ್ಯಾಚರಣೆಗೆ ಅಡಚಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಕೆಸರು ಮಣ್ಣು ಸಿಕ್ಕಿತ್ತು, ಕೆಳಭಾಗದಲ್ಲಿ ನೀರು ಕೂಡ ಸಿಕ್ಕಿತ್ತು. ಆ ಬಳಿಕ ಪಂಪ್ ಸೆಟ್ ಅನ್ನು ತರಿಸಿ ಆ ನೀರನ್ನು ಹೊರಹಾಕಲಾಗಿತ್ತು. ಹೊರಹಾಕಿ ಬಳಿಕ ಕಾರ್ಯಾಚರಣೆ ಮಾಡಲಾಗಿತ್ತು. ಇವತ್ತು ಕೂಡ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇರುವಂತದ್ದು. ಈಗಾಗಲೇ ಕೆಸರು ಮಣ್ಣು ಕೂಡ ಸಿಕ್ಕಿರುವಂತದ್ದು. ಮುಂದಿನ ಹಂತದಲ್ಲಿ ನೀರು ಸಿಕ್ಕಿದ್ರೆ ಪಂಪ್ ಸೆಟ್ ಅನ್ನ ತರಿಸಿ ಅದರಿಂದ ನೀರನ್ನು ಹೊರಹಾಕಿ ಆ ಬಳಿಕ ಉತ್ಖನನ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವೀಗ ದೃಶ್ಯದಲ್ಲಿ ಗಮನಿಸುವುದು, ಮಳೆ ಬಂದರೂ ಕೂಡ ಎಲ್ಲ ಅಧಿಕಾರಿಗಳು ಉತ್ಖನನ ನಡೆಸುವಂತಹ ಸ್ಥಳದಲ್ಲೇ ಇದ್ದಾರೆ. ಆ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಆ ಒಂದು ಪಕ್ಕದಲ್ಲೇ ನಿಂತು ಒಂದಷ್ಟು ಡೈರೆಕ್ಷನ್ ಗಳನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ಅಗೇರಿ ಅನ್ನುವಂತ ಒಂದು ಸೂಚನೆಗಳನ್ನು ಹಿಟಾಚಿ ಆಪರೇಟರ್ ಗಳಿಗೆ ನೀಡ್ತಾ ಇರುವಂತದ್ದನ್ನು ಕೂಡ ಗಮನಿಸುವುದು. ಬಹಳ ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯ ನಡುವೆ ಈ ಒಂದು ಉತ್ಖನನ ಬಿರುಸಿನಿಂದ ಸಾಗ್ತಾ ಇರುವಂತದ್ದು. ಸ್ಮಿತಾ, ಈಗಾಗಲೇ ಸುಮಾರು 6 ಅಡಿ ಆಳದವರೆಗೆ ಅಗಲ 6 ಅಡಿ ಆಳದವರೆಗೂ ಕೂಡ ಗುಂಡಿಯನ್ನು ತೆಗೆಯಲಾಗಿದೆ. ಮತ್ತಷ್ಟು ಗುಂಡಿಯ ತೆಗೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆತ ಕೂಡ ಡಿಮ್ಯಾಂಡ್ ಮಾಡಿದ್ದ ಈ ಒಂದು ಪ್ರದೇಶಕ್ಕೆ ಸಾಕಷ್ಟು ಮಣ್ಣುಗಳನ್ನು ಹಾಕಿ ಸಮತಟ್ಟು ಮಾಡಿದ್ದಾರೆ. ಅಂದ್ರೆ ಅಣೆಕಟ್ಟು ಕಟ್ಟುವ ಸಂದರ್ಭ ಮತ್ತು ನೆರೆ ಬಂದಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ನೆರೆ ಬರಬಾರದು ಅನ್ನುವಂತ ಕಾರಣಕ್ಕಾಗಿ ಆ ಮೇಲ್ಭಾಗದಲ್ಲಿ ಸಾಕಷ್ಟು ಅಂದ್ರೆ ಸುಮಾರು 10 ಫೀಟ್ ವರೆಗೂ ಕೂಡ ಮಣ್ಣನ್ನು ಹಾಕಿ ಸಮತಟ್ಟು ಮಾಡಿದ್ದಾರೆ. ಹೀಗಾಗಿ ಇದನ್ನ ಸಾಕಷ್ಟು ಆಳದವರೆಗೆ ಅಗೆಯಬೇಕು ಅನ್ನುವಂತ ಸೂಚನೆಯನ್ನು ಮಾತನ್ನು ಕೂಡ ಆತ ವ್ಯಕ್ತಿ ಹೇಳಿದ್ದ. ಆತನ ಮಾತಿನಂತೆ ಎಸಿ ಅವರು ಕೂಡ ಅದಕ್ಕೆ ಸಮ್ಮತಿ ಸೂಚಿಸಿರುವಂತದ್ದು. ಹೆಚ್ಚು ಆಳದವರೆಗೆ ಇದನ್ನು ಅಗೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುಮಾರು 6 ಅಡಿ ಆಳದವರೆಗೆ ಅಗೆದಿರುವಂತದ್ದು. ಇನ್ನಷ್ಟು ಆಳದವರೆಗೆ ಅಗೆಯುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸದ್ಯ ಮಳೆ ಜೋರಾಗಿ ಬರ್ತಾ ಇದೆ. ಒಂದಷ್ಟು ಅಡೆತಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೂ ಕೂಡ ಕಾರ್ಯಾಚರಣೆ ಅನ್ನುವಂಥದ್ದು ವೇಗವಾಗಿ ಸಾಗ್ತಾ ಇದೆ. ನೀವೀಗ ದೃಶ್ಯದಲ್ಲಿ ಕೂಡ ಈ ಭಾಗಕ್ಕೆ ಬಂದ ರೀತಿಯಲ್ಲಿ ಇದೆ. ಹೀಗಾಗಿ ಸ್ವಲ್ಪ ಹೊತ್ತುಗಳ ಕಾಲ ಕಾರ್ಯಾಚರಣೆ ತಡೆ ಹಿಡಿತಾರ ಅನ್ನುವಂಥದ್ದು ಮುಂದೆ ಕಾದ್ ನೋಡ್ಬೇಕು. ಸದ್ಯ ಅಧಿಕಾರಿಗಳು ಆ ಒಂದು ಗುಂಡಿಯ ಪಕ್ಕದಲ್ಲೇ ಇರುವಂತದ್ದು ನೋಡ್ಬೋದು. ಆ ಒಂದು ಗುಂಡಿಯ ಪಕ್ಕದಲ್ಲೇ ಎಸಿ ಎಲ್ಲ ವರ್ಗೀಸ್ ಆಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆ ಅವರು ಮತ್ತು ಆ ವ್ಯಕ್ತಿ ಏನಿದ್ದಾನೆ, ಪ್ರಮುಖವಾಗಿ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಕೂಡ ಈ ಭಾಗದಲ್ಲೇ ಇರುವಂತದ್ದು. ಸದ್ಯಕ್ಕೆ 2 ಹಿಟಾಚಿಗಳು ಕೂಡ ಕಾರ್ಯಾಚರಣೆ ಸ್ಥಗಿತಗೊಳಿಸಿರುವಂತದ್ದು. ಹೀಗಾಗಿ ಆ ಭಾಗದಲ್ಲಿ ಮತ್ತೆ ಕಾರ್ಯಾಚರಣೆ ಮಾಡ್ತಾರ ಅಥವಾ ನೀರನ್ನು ಹೊರ ಹಾಕಿದ ಬಳಿಕ ಮತ್ತೆ ಕಾರ್ಯಾಚರಣೆ ಮಾಡ್ತಾರ ಅನ್ನುವಂಥದ್ದು ನೋಡ್ಬೇಕಷ್ಟೇ. ಸದ್ಯಕ್ಕೆ 2 ಹಿಟಾಚಿಗಳು ಕೂಡ ಈ ಭಾಗಕ್ಕೆ ಬಂದಿರುವಂತದ್ದು. ನಿನ್ನೆ ಪ್ರಕಾರ
ಏನು ಅಲ್ಲಿ ತನಕ ಏನು GPR ಮೂಲಕ ಶೋಧ ಕಾರ್ಯ ನಡೆಸಲಾಗಿತ್ತು. ಅಂದ್ರೆ 13ನೇ ಪಾಯಿಂಟ್ ಮಾತ್ರ ಅಲ್ಲದೆ ಆ ಭಾಗದ ಎಂಡ್ವರೆಗೂ ಕೂಡ ಶೋಧ ಕಾರ್ಯ ನಡೆಸಲಾಗಿತ್ತು. ನಿನ್ನೆ ಈ ಭಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಬರದಿಂದ ಸಾಗಿತ್ತು. ಬಳಿಕ ಇವತ್ತು ಆತ ಡಿಮ್ಯಾಂಡ್ ಮಾಡಿದ್ದ ಈ ಭಾಗದಲ್ಲಿ ಅಂದ್ರೆ 13ನೇ ಪಾಯಿಂಟ್ ನ ಪಕ್ಕದಲ್ಲೂ ಕೂಡ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮ್ಯಾಂಡ್ ಇತ್ತು. ಆತನ ಡಿಮ್ಯಾಂಡ್ ನಂತೆ ಇವತ್ತು ಈ ಭಾಗದ ಅಂದ್ರೆ 13ನೇ ಪಾಯಿಂಟ್ ನ ಪಕ್ಕದಲ್ಲೂ ಕೂಡ ಉತ್ಖನನ ನಡೀತಾ ಇರುವಂತದ್ದು. ಸುಮಾರು 5 ಅಡಿ ಆಳದವರೆಗೆ ಈಗಾಗಲೇ ಅಗೆದಿರುವಂತದ್ದು, ಮತ್ತಷ್ಟು ಅಗೆಯುವಂತಹ ಸಾಧ್ಯತೆ ಇದೆ. ಸದ್ಯ ದೊಡ್ಡ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಸಾಗ್ತಾ ಇರುವಂತದ್ದು. ಕೆಲ ಹೊತ್ತಿನ ಮುಂದೆ 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ಸಾಗ್ತಾ ಇತ್ತು. ಸದ್ಯ ದೊಡ್ಡ ಹಿಟಾಚಿ ಮೂಲಕ ಕಾರ್ಯಾಚರಣೆ ಸಾಗ್ತಾ ಇರುವಂತದ್ದು. ಕಾರ್ಯಾಚರಣೆಗೆ ಸ್ವಲ್ಪ ಮಳೆ ಅಡ್ಡಿ ಕೂಡ ಆಗ್ತಾ ಇರುವಂತದ್ದು. ಜೋರಾಗಿ ಮಳೆ ಬರ್ತಾ ಇದೆ. ಮಳೆ ಒಂದಷ್ಟು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಮಳೆಯ ನಡುವೆ ಕೂಡ ಎಲ್ಪಿಸ್ಟೆಲ್ಲ ವರ್ಗೀಸ್ ಅವರು ಗುಂಡಿ ಪಕ್ಕದಲ್ಲೇ ನಿಂತ್ಕೊಂಡು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇರೋದು. ಒಂದಷ್ಟು ಅಧಿಕಾರಿಗಳು ಆ ಭಾಗದಲ್ಲಿ ಟರ್ಪಾಲ್ ಅನ್ನು ಕೂಡ ಕಟ್ಟಲಾಗಿರುವಂತದ್ದು. ಟರ್ಪಾಲ್ ನ ಕೆಳಭಾಗಕ್ಕೆ ಒಂದಷ್ಟು ಅಧಿಕಾರಿಗಳು ತೇಲಿರುವಂತದ್ದು. ಆದ್ರೆ ಎಸಿ ಶೆಲ್ಲಾ ವರ್ಗೀಸ್ ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳು ಇಲ್ಲೇ ನಿಂತು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕಾರ್ಯಾಚರಣೆ ಅನ್ನುವಂಥದ್ದು ಬರದಿಂದ ಸಾಗ್ತಾ ಇದೆ. 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕ್ಯೂರಿಯಾಸಿಟಿ ಇದ್ದಂತಹ ಪಾಯಿಂಟ್. ಯಾಕಂದ್ರೆ 12 ಪಾಯಿಂಟ್ಗಳಾದ ಬಳಿಕ 13ನೇ ಪಾಯಿಂಟ್ ಉತ್ಖನನ ಮಾಡಬೇಕಿತ್ತು. ಆದ್ರೆ 13ನೇ ಪಾಯಿಂಟ್ ಸ್ವಲ್ಪ ಏನು ಚರ್ಚೆಯಲ್ಲಿದ್ದ ಪಾಯಿಂಟ್. ಜೊತೆಗೆ ಈ ಒಂದು ಪಾಯಿಂಟ್ ಅಲ್ಲಿ ಅಗಿಬೇಕಾದ್ರೆ ಒಂದಷ್ಟು ಸವಾಲುಗಳಿತ್ತು. ಹೀಗಾಗಿ GPR ಯಂತ್ರವನ್ನು ತರಿಸಿಕೊಂಡು ಶೋಧ ಕಾರ್ಯ ನಡೆಸಲಾಗಿತ್ತು. ಅದರಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ. ಹೀಗಾಗಿ ಆ ನಂತರವಾಗಿ ಈ ರೀತಿಯಾದಂತಹ ಹಿಟಾಚಿಗಳನ್ನ ಬಳಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಬಹಳಷ್ಟು ಚರ್ಚೆಯಲ್ಲಿದ್ದಂತಹ ಪಾಯಿಂಟ್. ಹೀಗಾಗಿ ಸಾರ್ವಜನಿಕರು ಕೂಡ ಹೆಚ್ಚು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ 13ನೇ ಪಾಯಿಂಟ್ ಅಲ್ಲಿ ಏನು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ದೂರುದಾರ ಏನಿದ್ದಾನೆ ಆತ ಬಹಳಷ್ಟು ಹೋಪ್ಸ್ ಅಲ್ಲಿ ಇದ್ದಂತ ಪಾಯಿಂಟ್, ಬಹಳಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತ ಪಾಯಿಂಟ್ ಇದು. ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನ ಹೂಚಿದ್ದೇನೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದ. 13ನೇ ಪಾಯಿಂಟ್ ಅಲ್ಲಿ ನಾನು ಸಾಕಷ್ಟು ಶವಗಳನ್ನು ಹೂಚಿದ್ದೇನೆ, ಹೀಗಾಗಿ 13ನೇ ಪಾಯಿಂಟ್ ಅನ್ನ ಹೆಚ್ಚು ಆಳ ಮತ್ತು ಅಗಲದವರೆಗೂ ಕೂಡ ಅಗಿಬೇಕು ಅನ್ನುವಂತ ಭಾರಿ ಡಿಮ್ಯಾಂಡ್ ಮಾಡಿದ್ದು. ಆತನ ಡಿಮ್ಯಾಂಡ್ ರೀತಿಯಲ್ಲಿ ಈಗ ಕಾರ್ಯಾಚರಣೆ ಸಾಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಈ 13ನೇ ಪಾಯಿಂಟ್ ಅಲ್ಲಿ ಹೆಚ್ಚು ಆಳ ಅಗಲಕ್ಕೆ ಅಗೆಯಲಾಗಿರುವಂತದ್ದು. ಈ ಹಿಂದಿನ ಪಾಯಿಂಟ್ ಗಳನ್ನು ನೋಡ್ತಾ ಬಂದ್ರೆ 12 ಪಾಯಿಂಟ್ ಆಗಿರ್ಬೋದು, ಜೊತೆಗೆ 14, 15, 16ನೇ ಪಾಯಿಂಟ್ ಕೂಡ ಆಗಿರ್ಬೋದು. ಅದು ಸೀಮಿತ ಅಂದ್ರೆ 5 ರಿಂದ 6 ಅಡಿ ಆಳದವರೆಗೆ ಮಾತ್ರ ಅಗೆಯಲಾಗಿತ್ತು. ಆದ್ರೆ ಇದನ್ನು ನಿನ್ನೆ ಸುಮಾರು 18 ಅಡಿ ಆಳದವರೆಗೂ ಕೂಡ ಅಗೆಯಲಾಗಿರುವಂತದ್ದು. ಸುಮಾರು 20 ರಿಂದ 25 ಅಡಿ ಅಗಲದವರೆಗೂ ಕೂಡ ಅಗಲಾಗಿತ್ತು. ಇವತ್ತು ಕೂಡ ಅದೇ ರೀತಿ ಸುಮಾರು 18 ಅಡಿ ಆಳದವರೆಗೂ ಕೂಡ ಅಗೆಯುವುದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಜೊತೆಗೆ ಎಸಿಯವರು ಕೂಡ ಸಮ್ಮತಿ ಸೂಚಿಸಿರುವಂತದ್ದು. ಅದರಂತೆ ಆತ ಡೈರೆಕ್ಷನ್ ಗಳನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಇಲ್ಲಾಗಿರಿ ಅಂತ JCB ಆಪರೇಟರ್ಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾನೆ. ಅದರಂತೆ JCB ಆಪರೇಟರ್ಗಳು ಕೂಡ ಆತನ ಸೂಚನೆಯನ್ನು ಕೇಳಿಕೊಂಡು ಎಸಿಯವರ ಅನುಮತಿಯನ್ನು ಪಡೆದುಕೊಂಡು ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಕಾರ್ಯಾಚರಣೆ ಸದ್ಯ ಒಂದು ಹಿಟಾಚಿ ಮೂಲಕವಾಗಿ ಅಂದ್ರೆ ದೊಡ್ಡ ಒಂದು ಹಿಟಾಚಿ ಮೂಲಕವಾಗಿ ಸಾಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.